ಇಂಗ್ಲಿಷಲ್ಲ ಇಂಗ್ಲಿಷಲ್ಲ ಪಾಂಡುರಂಗ ಏನ್ರಿ ಮಾಡ್ತಾ ಇದ್ದೀರಾ? ನಾನ್ ಸಾಯ್ಬೇಕು, ನನ್ ದಾರಿ ಗಡ್ಡ ಬರಬೇಡಿ, ಬಿಡ್ರಿ. ರೀ ಆ ಭಗವಂತ ನಮ್ಮನ್ನ ಈ ಭೂಮಿ ಕಳಿಸಿರೋದು ನಮ್ಮ ಸಾವನ್ನ ನಾವೇ ತಂದ್ಕೊಳ್ಳೋದಕ್ಕಲ್ಲ, ಇಲ್ಲೇ ಇದ್ದು ಏನಾದ್ರು ಸಾಧನೆ ಮಾಡ್ಬೇಕು ಅಂತ. ಈಸಬೇಕು, ಇದ್ದು ಜಯಿಸಬೇಕು. ನನ್ ಕಾಲುಗ ಭಗವಂತನೇ ಇಲ್ವಲ್ಲ ರೀ, ನಾನೇನ್ ನಿಮ್ ಭಾಗಕ್ಕೆ ಸತ್ತೋಗಿದ್ದೀನ? ನೋಡಿ, ಈಗ ನಿಮ್ಮ ಭಾಗದ ದೇವ್ರು ನಾನೇ ಅನ್ಕೊಂಡು ನಿಮ್ಮ ಪ್ರಾಬ್ಲಮ್ ಏನು ಅಂತ ಹೇಳಿ. ಏನು ಲೋ ಫೇಲ್ಯೂರಾ? ಹೌದು. ಹುಡುಗ ಕೈ ಕೊಟ್ನಾ? ಹೌದು ರೀ. ಹುಡುಗಿರ್ ಕೈ ಕೊಟ್ರೆ ಹುಡುಗರು ದೇವದಾಸ ಆಗ್ತಾರೆ, ಹುಡುಗರೇ ಕೈ ಕೊಟ್ರೆ ಹುಡುಗಿರ್ ಏನಾಗ್ತಾರೆ? ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಷ್ಟೇ. ನಿಮ್ ಪ್ರಾಬ್ಲಮ್ ಏನು ಹೇಳಿ, ಬನ್ನಿ. ನನ್ ಮಾತು ಕೇಳಿ ಬನ್ನಿ. ಇಲ್ರಿ, ಈಗ ನಿಧಾನವಾಗಿ ಹೇಳಿ ನಿಮ್ ಪ್ರಾಬ್ಲಮ್ ಏನು ಅಂತ. ಸರಿ, ನನ್ ಪ್ರಾಬ್ಲಮ್ ಏನು ಅನ್ನೋದನ್ನ ನಾನು ನೀಟಾಗಿ ಹೇಳ್ತೀನಿ. ಅದನ್ನ ನೀವು ಒಂದ್ ಪೇಪರ್ ಅಲ್ಲಿ ಬರ್ಕೋಬೇಕು. ಪೇಪರ್ ಪೆನ್ನು ಇದೆ ತಾನೆ? ನಿಮ್ಮ ಅದೃಷ್ಟ ಇದೆ. ಹೇಳಿ. ನನ್ನ ಬಾಯ್ ಫ್ರೆಂಡ್ ಹೇಳ್ದಂಗೆ ಹೇಳ್ತೀನಿ, ನೀಟಾಗಿ ಬರ್ಕೊಳ್ಳಿ. ನನ್ನ ಪ್ರೀತಿಯ ಸುಮಾ. ನಿಮ್ಮ ಹೆಸರು ಸುಮಾನಾ? ಸುಮ್ನೆ ಬರ್ಕೊಳ್ರಿ. ನೀನಿರೋದೇ ನನಗಾಗಿ, ನಾನಿರುವುದೇ ನಿನಗಾಗಿ. ನೀನು ನನ್ನ ಪ್ರೀತಿ ಮಾಡ್ದೆ, ನಾನು ನಿನ್ನ ಪ್ರೀತಿ ಮಾಡ್ದೆ. ನನ್ಗೀಗಾಗ್ಲೇ ತುಂಬಾ ಜನ ಹುಡುಗಿರ್ ಪರಿಚಯ ಇದೆ. ನನಗ್ ಬೇಕಾಗಿರೋದು ನಿನ್ ಹಾಗೆ ಮನೇಲಿ ಕೂತ್ಕೊಳ್ಳೋ ಹೆಂಡತಿ ಅಲ್ಲ, ದುಡಿಯೋ ಹೆಂಡತಿ, ಕೆಲ್ಸಕ್ಕೆ ಹೋಗೋ ಹೆಂಡತಿ. ನಿನ್ನನ್ ಸಾಕೋ ಶಕ್ತಿ ನನಗಿಲ್ಲ. ಅದಕ್ಕೆ ನಾನು ನನ್ನ ಲೈಫ್ ಪಾರ್ಟ್ನರ್ ಆಗಿ ಒಬ್ಬ ದುಡಿಯೋ ಹುಡುಗಿನ ನೋಡಿದ್ದೀನಿ. ನೀನ್ ನನ್ನ ಮರ್ತು ಬಿಡು, ನಾನ್ ನಿನ್ನ ಮರ್ತು ಬಿಡ್ತೀನಿ. ನೀನ್ ನನ್ನ ಪ್ರೀತಿ ಮಾಡಿಲ್ಲ, ನಾನ್ ನಿನ್ನ ಪ್ರೀತಿ ಮಾಡಿಲ್ಲ. ಕಡೆಲ್ ಹಾಗೆ ನಿಮ್ ಸಿಗ್ನೇಚರ್ ಹಾಕ್ಬಿಡಿ. ಐ ಆಮ್ ವಿಠಲ್ ಮೂರ್ತಿ ಎಂ.ಎ. ಮೇಡಮ್, ಅಯ್ಯೋ, ನೀವು ಸಿಗ್ನೇಚರ್ ಹಾಕಿದ ತಕ್ಷಣ ನನ್ ಸಿಗ್ನೇಚರ್ ಹಾಕ್ಬಿಟ್ಟೆ, ಬರಲ್ವಾ? ಪರವಾಗಿಲ್ಲ ಬಿಡ್ರಿ, ಇದು ನನ್ನ ಹತ್ರನೇ ಇರುತ್ತೆ. ಈಗ ನೀವೇ ಹೇಳಿ, ಈ ರೀತಿ ಲೆಟರ್ ಬರ್ದ್ಮೇಲೆ ಯಾರಾದ್ರೂ ಸಾಯ್ದಲೇ ಇರ್ತಾರ? ನೋಡಿ, ನಾನು ನಿಮ್ಗೆ ಧೈರ್ಯ ತುಂಬಿದ್ದೀನಿ ತಾನೆ? ಹೌದು, ನೀವು ಧೈರ್ಯ ತುಂಬದ ಮೇಲೆನೆ ನನ್ ಸಾಯೋ ನಿರ್ಧಾರನ ಬಿಟ್ಬಿಟ್ಟೆ. ಹಾಗಾದ್ರೆ ನಾನು ಯಾವತ್ತೂ ಸಾಯಲ್ಲ ಅಂತ ನನ್ ಭಾಷೆ ಕೊಡಿ. ಸಾವು ಅದಾಗದೆ ಬರೋವರೆಗೂ ನಾನ್ ಸಾಯಲ್ಲ. ಸರಿ, ನಿಮ್ ಫೋನ್ ನಂಬರ್ ಕೊಡಿ. ನಾನ್ ಯಾವತ್ತೂ ಸಾಯಲ್ಲ ಸಾಯಲ್ಲ ಸಾಯಲ್ಲ. ತಿರ್ಗಾ ಭಾಷೆ ಕೊಡಿ. ಅಯ್ಯೋ, ಇಂಟರ್ವ್ಯೂಲಂತೂ ಪಾಸ್ ಆಗ್ಲಿಲ್ಲ. ಒಂದ್ ಹುಡುಗಿ ಪ್ರಾಣ ಅಂತ ಉಳಿಸ್ತೆ ತಾನೆ? ಅಯ್ಯಂ ವಿಠಲ ಮೂರ್ತಿ ಎಮ್ಯ, ನೀನು ಗ್ರೇಟ್ ಬಿಡಲೇ. ಚಂಪಾ, ಏನ್ ನಡೆದ? ನನ್ನ ಮಗ ತುಂಬಾ ವೀಕ್ ಆಗ್ಬಿಟ್ಟಿದ್ದಾನೆ. ಅವನು ಕಾಫಿ ಕೊಟ್ಟೇನೆ? ಅದೇನೋ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ ಅಂತ ಹೈದರಾಬಾದ್ ಹೋದವರು ಪತ್ತೆನೇ ಇಲ್ಲ ಅತ್ತೆ. ಅದ್ ಯಾವ ಟೈಮಿಗೆ ಹೋಗ್ತಾನೋ, ಅದ್ ಯಾವ ಟೈಮಿಗೆ ಬಲ್ತಾನೋ, ನಾನು ಹೇಳೋದೇ ಇಲ್ವಲ್ಲೇ. ನೋಡ್ಕೊ ಅಂತ ನನ್ನ ಬಿಟ್ರೆ ನಾನ್ ನೋಡ್ಕೋತೀನಪ್ಪ. ಮದ್ವೆ ಮಾಡ್ಕೊಡಿ ಅಂತ ಅವತ್ತಿಂದ ಕೇಳ್ತಾ ಇದೀನಿ. ಮಾಡ್ಕೊಟ್ರಾ? ನೀವೆಲ್ ಮಾಡ್ಕೊಡ್ತೀರಾ? ಕಾಫಿ ಕುಡ್ದಾದ್ಮೇಲೆ ಕಪ್ನ ತೊಗೊಂಡೋಗ್ ಬಟ್ಲಿಗೆ ಹಾಕಿ. ಯಾರಿದ್ದೀರಿ ಮನೆಯಲ್ಲಿ? ನೀವ್ಯಾರು? ನಾನು ಚರಣ್ ಅಂತ. ಐ ಎಂ ವಿಠಲ್ ಮೂರ್ತಿ ಎಂ.ಎ. ಅಂದ್ರೆ ಯಾರಿಲ್ಲಿ? ಒಂದ್ ನಿಮಿಷ ಕರಿತೀನಿ ರೀ. ವಿಟ್ಲ, ನಿನ್ ಹುಡ್ಕೊಂಡು ಯಾರೋ ಬಂದಿದ್ದಾರೆ, ಬೇಗ ಬಾರು. ನಾನೇ ಐ ಎಂ ವಿಠಲ್ ಮೂರ್ತಿ ಎಮ್ಮಿ, ಗಂಡುಗಲಂಶದ ಏಕೈಕ ಮನೆ ಅಳಿಯ. ಓ, ನೀವೇನಾ? ಯಾಕೆ ನಿಮ್ಮ ಯಜಮಾನನ ಹಾಕಿ ನೋಡ್ತಾ ಇದ್ದೀರಾ? ಇವ್ರ ಜೊತೆ ಇಟ್ಕೊಂಡು ಫೋಟೋ ತೆಗೆಸ್ಕೊಳಕ್ ಆಗ್ತೇನಾ? ಇವರು ಒಂದು ಸಪರೇಟ್ ಆಗಿ ಫೋಟೋ ತೆಗೆದು ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು, ಪೊಲೀಸ್ ಸ್ಟೇಷನ್ ಇನ್ನೊಂದು ಹಾಕ್ಬೇಕು ಅನ್ಕೊಂಡಿದ್ದೇನೆ. ನಮ್ಮ ಯಜಮಾನ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆ ಆಗ್ಲಿ. ರೀ, ಇಷ್ಟಕ್ಕೂ ನನ್ನ ಫೋಟೋನ ಸಪರೇಟ್ ಆಗಿ ತೆಗೆದು ಅಲ್ಲೆಲ್ಲ ಹಾಕ್ತೀನಿ ಅಂತ ಹೇಳ್ತಿದ್ರಲ್ಲ, ನೀವ್ ಯಾರ್ರಿ? ಐ ಆಮ್ ಚರಣ್, COD ಆಫೀಸರ್. ಸರ್, ವೆರಿ ನೈಸ್ ಟು ಮೀಟ್ ಯು ಸರ್. ಸರ್, ನೀವು ನಮ್ಮನೆಗೆ ಬಂದು ನನ್ನನ್ನು ಯಾಕೆ ಕೇಳಿದ್ರಿ ಅಂತ ನನಗೆ ಗೊತ್ತಾಗ್ಲಿಲ್ಲ ಸರ್. ನೀನೊಬ್ಬ ಲೋಫರ್, ನೀನೊಬ್ಬ ಲುಚ್ಚ, ನೀನೊಬ್ಬ ಅಯೋಗ್ಯ, ನೀನೊಬ್ಬ ಹರಾಮ್ಖೋರ್ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ನಮ್ಮ ಯಜಮಾನ್ರು ಹೀಗೆಲ್ಲ ಬೈದ್ರೆ ನಾನ್ ಸುಮ್ನೆ ಇರಲ್ಲ. ಬದುಕಿದಿರ್ತಾನೆ ಬೈಯೋದು, ಒಂದೇ ಸಾರಿ ಎಗರಿಸ್ಬಿಟ್ರೆ? ಅಲ್ಲಮ್ಮ, ನಾನು COD ಆಫೀಸರ್ ಚರಣ ಅಂತ ಹೇಳಿದ ಮೇಲೂ ನನ್ನ ಟೆರರಿಸ್ಟ್ ಅಂತಿರಲ್ಲ. ಸರ್, ಕ್ವಶನ್ ಮಾಡಿದ್ದು ಅವರು,
ನನಗೆ ಕ್ಯಾನ್ಸರ್ ಕೊಟ್ರಿ ಅಂತ ಗೊತ್ತಾಗ್ಲಿಲ್ಲ. ಸಾಮಾನ್ಯವಾಗಿ ನಾವು ಹೆಣ್ಣು ಮಕ್ಕಳನ್ನ ಹೊಡೆಯೋದಿಲ್ಲ, ಪಕ್ಕದಲ್ಲಿದ್ದವ್ರಿಗೆ ಹೊಡೆದು ಆಚೆ ಇದ್ದವ್ರಿಗೆ ಬುದ್ಧಿ ಕಲಿಸ್ತೀವಿ. ನಿಮಗೆ ಈ ಹುಡುಗಿ ಗೊತ್ತಾ? ಗೊತ್ತು ಸರ್, ಈ ಹುಡುಗಿ ಹೆಸರು ಸುಮಾ ಅಂತ. ಕಣ್ ಹುಡುಗಿರೆಲ್ಲ ನಿಮ್ಗೆ ಗೊತ್ತಾ? ಪಲ್ಲು, ಅವತ್ ನಾನು ಹೇಳಿಲ್ವಾ ಒಂದು ಹುಡುಗಿ ಪ್ರಾಣ ಕಳ್ಕೊಳಕ್ಕೆ ಅಂತ ಹೊರಟಿದ್ಲು, ಆ ಹುಡುಗಿನ ಬಚಾವ್ ಮಾಡಿದೆ ಅಂತ. ಅದೇ ಹುಡುಗಿ ಇದು. ಮುಚ್ಚ ಬಾಯ್ನ, ಈ ಸುಮಾನ್ ಪ್ರಾಣ ಕಾಪಾಡಿದ್ದು ನಾನು. ಇಲ್ಲ ಸರ್, ಈ ಹುಡುಗಿ ನೇಣ ಕೊಡ್ಬೇಕು ಅಂತ ಹೊರಟಿದ್ಲು, ಆ ಹಗ್ಗನ ಕಿತ್ತು ಬಿಸಾಕಿದ್ದು ನಾನೇನೆ. ಅಯೋಗ್ಯ, ಈ ಹುಡುಗಿನ ಪ್ರೀತಿಸ್ತೀನಿ ಅಂತ ಹೇಳಿ ನಂಬಿಸಿ ಇವಳಿಗೆ ಮೋಸ ಮಾಡಿದ್ಯಾ. ಈ ಹುಡುಗಿ ಸಾಯಕ್ ಹೋಗಿದ್ಲು, ನಾನು ಅವಳನ್ನ ಕಾಪಾಡಿ ಕರ್ಕೊಂಡು ಬಂದಿದ್ದೀನಿ. ಸರ್, ಏನ್ ಸರ್ ಇದು ಅನ್ಯಾಯ? ನಾನು ಮಾಡಿರೋ ಕೆಲಸನ ನೀವು ಮಾಡಿದ್ರಿ ಅಂತ ಹೇಳ್ತಾ ಇದ್ರಲ್ಲ, ಇದು ಸರಿನಾ? COD ಚರಣ್ ಅವ್ರಿಗೆ ವಿರುದ್ಧ. ಅಯೋಗ್ಯ, ಈ ಹುಡುಗಿನ ಪ್ರೀತಿಸಿ ನಂಬಿಸಿ ಇಲ್ಲಿ ಬಂದ್ಬಿಟ್ಟು ಬೇರೆ ಹುಡುಗಿ ಜೊತೆ ಮದುವೆ ಆಗಿದ್ಯಾ? ನೀನೇನಾದ್ರೂ ಪೊಲೀಸ್ ಸ್ಟೇಷನ್ ಒಪ್ಸಿದ್ರೆ ಲಾಠಿ ಮುರಿದು ಹೋಗೋ ಹೊಡಿತಾರೆ. ಇನ್ವಿಟೇಷನ್ ಏನಾದ್ರು ಕೊಟ್ರೆ 24 ಗಂಟೆ ನಿನ್ನ ವಿಷಯ ಹಾಕೊಂಡು ಉಜ್ಜಿ ಬಿಡ್ತಾರೆ. ನೋಡು, ಆ ಹುಡುಗಿ ಜೊತೆ ಅಡ್ಡಾಡಿರೋದು, ನಕ್ಕಿರೋದು, ಓಡಾಡಿರೋದು ನೋಡು. ಏನಪ್ಪ ಇದು? ಅದು ಏನಾಗಿದೆ ಗೊತ್ತಮ್ಮ ಪಲ್ಲು, ನಾನು ಈ ಹುಡುಗಿನ ಕಾಪಾಡಕ್ಕೆ ಅಂತ ಹೋದ್ನಲ್ಲ, ಆಗ ನಮ್ಗಾಗದೇ ಇರೋ ಯಾರೋ ಫೋಟೋನ ಕ್ಲಿಕ್ ಮಾಡ್ಬಿಟ್ಟಿದ್ದಾರೆ. ಮತ್ ನೀವು ಹಲ್ಕಿತ್ತಾ ಇದ್ದೀರಾ? ನಮ್ಮ ಮನೆಯಂದಿರು ಆ ಹುಡುಗಿನ ಪ್ರೀತಿ ಮಾಡಿದ್ದಾಳೆ ಅನ್ನೋದಕ್ಕೆ ಫೋಟೋ ನೋಡಿ ನಂಬಕ್ಕಾಗತ್ತಾ? ಅದಕ್ಕೆ ದಾಖಲೆಗಳು ಬೇಡ್ವಾ? ಏನೋ ಈ ಫೋಟೋಗಳಿಗಿಂತ ದಾಖಲೆ ಬೇಕಾ ನಿಮ್ಗೆ? ಹಲೋ, ಎಕ್ಸ್ಕ್ಯೂಸ್ ಮೀ, ಈ ತರ ಟ್ರಿಕ್ ಫೋಟೋಗ್ರಫಿನ ಯಾರ್ ಬೇಕಾದ್ರೂ ಮಾಡ್ಬೋದು. ನಾನು ನಿಮ್ ಪಕ್ಕ ನಿಂತ್ಕೊಂಡ್ ಹಾಗೆ ಒಂದ್ ಫೋಟೋ ಹೊಡ್ಸಿ ತೋರ್ಸ್ಲಾ? ಅದೇ ತರ ನೀವು ಮಾಡ್ಕೊಂಡು ಬಂದಿರ್ಬೇಕು, ಯಾರಿಗ್ ಗೊತ್ತು? ಓ ಹೌದಾ? ಒಂದ್ ನಿಮಿಷ ನೋಡಮ್ಮ, ಇದು ಯಾರ ಹ್ಯಾಂಡ್ ರೈಟಿಂಗ್? ಇದು ನಮ್ಮ ಯಜಮಾನ್ರದು. ಈ ಸೈ ಯಾರು ನೋಡು. ಇದು ನಮ್ಮ ಯಜಮಾನ್ರದೆ. ಇಂಥ ಪತ್ರಗಳನ್ನ ಸಾವಿರಾರು ಬರ್ದಿದ್ದಾನೆ ಸುಮಂಗೆ. ಇದು ಸ್ಯಾಂಪಲ್ ಮಾತ್ರ ತಗೊಂಡ್ ಬಂದಿದ್ದೀನಿ, ನೀಟಾಗಿ ಪೂರ್ತಿ ಓದಿ. ನನ್ನ ಪ್ರೀತಿಯ ಸುಮಾ, ನಾನಿರೋದು ನಿನಗಾಗಿ. ನಾನು ನಿನ್ನ ಪ್ರೀತಿ ಮಾಡಿಲ್ಲ, ನೀನು ನನ್ನ ಪ್ರೀತಿ ಮಾಡಿಲ್ಲ. ಐ ಆಮ್ ವಿಠಲ್ ಮುಟ್ಟಿ ಎಮ್ಮೆ. ಸುಮ್ಮನ ಪ್ರೀತಿ ಮಾಡಿದ್ದೀನಿ ಅಂತ ನೀವೇ ಒಪ್ಕೊಂಡಿದ್ದೀರಲ್ರಿ? ಯಾಕ್ರಿ ಮೋಸ ಮಾಡಿದ್ರಿ? ಅದು ಏನಾಯ್ತು ಗೊತ್ತಮ್ಮ ಪಲ್ಲು? ಸುಳ್ಳಿಗೆ ಸುಳ್ಳು ಪೋಣಿಸಿದ್ರೆ ಸುಳ್ಳಿನ ಸರಮಾಲೆಲ್ಲ ನೇನು ಹಾಕ್ಬಿಡ್ತೀನಿ. ಬರ್ದಿದ್ದು ನೀನೇ ತಾನೆ? ಬರ್ದಿದ್ದೇನೋ ಸರಿ, ಆದ್ರೆ ನೀನ್ ಯಾಕೋ ಸಹಿ ಮಾಡ್ಬೇಕಾಗಿತ್ತು? ಅದೇ ನಾನು ಮಾಡಿದ್ದು ಎಡವಟ್ಟು. ಆ ಎಡವಟ್ಟಿಗಾಗಿ ತಗೋ 4 ಏಟು. ನನ್ನ ಮಗ ಮನೇಲಿಲ್ಲ, ಅವ್ನ್ ಬರೋವರೆಗೂ ಸ್ವಲ್ಪ ಕಾಯಿರಿಪ್ಪ. ನನ್ನ ಕಣ್ಣು ಮುಂದೆ ನಮ್ಮ ಅಳಿಯಂದ್ರನ್ನ ಹೊಡಿತಾ ಇದ್ರೆ ನನ್ನಿಂದ ನೋಡಕ್ ಆಗ್ತಿಲ್ಲ. ನನ್ನ ಕಲಳು ಚುಲ್ ಅಂತ ಇದೆ. ಸರಿ ಬಿಡಿಮ್ಮ, ಸೈಡಿ ಕರ್ಕೊಂಡೋಗಿ ಹೊಡಿತೀನಿ. ಲೇ ದೇವ್ರ ಕೊಟ್ಟ ತಂಗಿ, ನೀನ್ ಈ ತರ ಅಳತಾ ಕುತ್ಕೊಂಡ್ಬಿಟ್ರೆ ಸತ್ಯ ಯಾವ್ದು ಸುಳ್ಳು ಯಾವ್ದು ಅಂತ ಹೇಗ್ ಗೊತ್ತಾಗತ್ತೆ? ನಾನು ಯಾವ ತರ ನಿರ್ಧಾರ ತಗೊಳ್ಳಿ? ನೋಡಿ, ಇದರಲ್ಲಿ ನಿರ್ಧಾರ ತಗೊಳಕ್ಕೆ ಏನು ಉಳಿದಿಲ್ಲ. ಸರ್ ನಮ್ ಬಿಟ್ಲ ಅಂತವ್ನ ಅಲ್ಲ ಸರ್, ಅವ್ನ್ ಮಸಾಲ ದೋಸೆ ಬಿಟ್ಟು ಬೇರೆ ಯಾವ್ದಕ್ಕೂ ಆಸೆ ಪಟ್ಟವ್ನ ಅಲ್ಲ ಸರ್, ಒಂದ್ ನಿಮಿಷ ಈ ಕಡೆ ಬನ್ನಿ. ಯಾಕೋ ಹೊಡೆದೆ? ಮತ್ತಿನ್ನೇನ್ರು ಉಂಡ್ಕೊಂಡು ತಿನ್ಕೊಂಡು ಮನೆಯೆಲ್ಲ ಬಿದ್ದಿರು ಅಂತ ನಾನು ಕೇಳ್ಕೊತೀನಿ. ನನ್ನ ಮಾತನ್ನ ಎಲ್ಲಿ ಕೇಳ್ತೀರಾ? ಆಚೆ ಕಡೆ ಹೋಗ್ತೀರಾ, ಮಾಡಬಾರ್ದು ಕಿತ್ತಿ ಕೆಲಸ ಮಾಡ್ಕೊಂಡ್ ಬರ್ತಿರಲ್ಲ. ಇದಕ್ಕೆಲ್ಲ ಯಾರೋ ಹೊಣೆಗಾರ? ಬಿಟ್ಲ ಏನ್ ನಡೀತು ಅಂತ ನನಗೆ ಡೀಟೇಲ್ ಆಗಿ ಹೇಳಿದಾನೆ. ಆಯ್ತು, ಈ ತರ ಮಾಡು ಅಂತ ಅವನಿಗೆ ನೀನೇ ಯಾಕೋ ಐಡಿಯಾ ಕೊಟ್ಟಿರಬಾರ್ದು? ಪಾಂಡುರಂಗ, ಇಷ್ಟು ದಿನ ಆಯ್ತು ಒಂದು ಹುಡುಗಿನ ಲವ್ ಮಾಡಕ್ ಆಗಿಲ್ಲ ನನಗೆ, ಇನ್ನು ಮದುವೆ ಆಗಿರೋ ವಿಟ್ಲನ್ಗೆ ಏನು ಐಡಿಯಾ ಕೊಡ್ಲಿ? ಹೋಗಿ ಆರ್ಗ್ಯೂ ಮಾಡಿದ್ ಸಾಕು, ಸೆಟಲ್ ಮಾಡಿ. ಅದು ಕೋರ್ಟ್ ಅಲ್ಲಿ ಡಿಸೈಡ್ ಆಗುತ್ತೆ. ಈಗ ಈ ವಿಟ್ಲ ಮತ್ತು ಅವನ ಫ್ರೆಂಡ್ ಇವರಿಬ್ಬರನ್ನು ಪೊಲೀಸ್ ಸ್ಟೇಷನ್ ಕಳಿಸ್ಕೊಡಿ, ಚೆನ್ನಾಗಿ ಹಾಕಿ ರೂಬಿ ಬಾಯ್ ಬಿಡಿಸ್ತೀವಿ. ಇವತ್ತಿಂದ ಈ ಸುಮಾ ನಂಗೆ ತಂಗಿ ಇದ್ದಂಗೆ. ಮುಚ್ಚು ಬಾಯಿ ಕಟ್ಟೆ ಬಡವ. ಪ್ರೀತಿ ಮಾಡುವಾಗ ಅವಳು ನಿಮಗೆ ಪ್ರೇಮಿಯಾಗಿದ್ದು, ತಗ್ಲಕ್ಕ ತಕ್ಷಣ ತಂಗಿ ಆಗ್ಬಿಟ್ಲೆ. ನೋಡಿ, ಸುಮಾ ಮರ್ಯಾದಸ್ತರ ಹುಡುಗಿ. ಹೌದು ಸರ್. ನೀವು ಕೋರ್ಟು ಕಚೇರಿ ಅಂತ ಹೋದ್ರೆ ಅವಳ ಮಾನ ಮರ್ಯಾದಕ್ಕೆ ಕುಂದು ಬರುತ್ತೆ. ಒಂದು 10 ಲಕ್ಷ ರೂಪಾಯಿ ಕೊಟ್ರೆ ಅವಳ ಪಾಡಿಗೆ ಅವಳು ಬದುಕೋತಾಳೆ. ಸರ್, ಏನು ಆಡೋ ಮಾತ್ರ ಒಂದು ಅರ್ಥ ಬೇಡವಾ ಸರ್? ಸರ್, ವಿಷಯ ಕೇಳಿದ ತಕ್ಷಣ ಹೈದರಾಬಾದಿಂದ ಬೆಂಗಳೂರಿಗೆ ಬರಬೇಕು ಅಂತ ನಾನು ಜೇಬನ್ನ ಮುಟ್ಕೊಡ್ಕೊತೀನಿ ಸರ್. ಯಾವ ಜೇಬಲ್ಲಿ ದುಡ್ಡಿರ್ಲಿಲ್ಲ ಸರ್, ಬಸ್ ಚಾರ್ಜ್ಗೆ ದುಡ್ಡಿರ್ಲಿಲ್ಲ ಸರ್. ಕೊನೆಗೆ ದೇವ್ರ ಬಂದಂಗೆ ಒಂದು ಕೋಳಿ ಗಾಡಿ ಬಂತು ಸರ್. ಅವ್ರ ಕೈ ಕಾಲು ಹಿಡ್ಬಿಟ್ಟು ಆ ಕೋಳಿ ಗಾಡಿ ಎತ್ಕೊಂಡು ಬೆಂಗಳೂರು ತಲುಪಿದ್ದೀನಿ ಸರ್. ಪರಿಸ್ಥಿತಿ ಹೀಗಿರುವಾಗ ಏಕಾಏಕಿ 10 ಲಕ್ಷ ಕೇಳಿದ್ರೆ ನಾನು ಎಲ್ಲಿಂದ ಸರ್ ತಂದು ಕೊಡ್ಲಿ? ನಮ್ದು ಗಂಡು ಗೋಲಿ ಅಂಶ ಅಂತ ಬಿಲ್ಡಪ್ ಕೊಡ್ತೀರಾ ನೀವು? ಕೋಳಿ ಗಾಡಿಯಲ್ಲಿ ಬರ್ತೀರಾ? ನಾಚಿಕೆ ಆಗಲ್ಲ ನಿಮ್ಗೆ? ಸರ್, ತಲತಲಾಂತರದಿಂದ ಬಂದಿರತಕ್ಕಂಥ ವಂಶ, ನಮ್ಮ ವಂಶದ ಬಗ್ಗೆ ಅಷ್ಟೆಲ್ಲ ಅದ್ರ ಬಗ್ಗೆ ಮಾತಾಡಬೇಡಿ. ಯಾರ್ಯಾರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಎಲ್ಲರಿಗೂ ಏನು ಗೊತ್ತಿರಲ್ಲ. ಎಷ್ಟೆಷ್ಟೋ ಫ್ಲೈಟ್ ಇಟ್ಟು ಸಾಲ ಮಾಡ್ಕೊಂಡು ತಗಲಾಕೊಂಡವ್ರೆ. ಈ
ವಿಷಯ ನಿಮ್ಗೆ ಗೊತ್ತಾ? ಈ ವಿಟ್ಲಾನು ಅಯೋಗ್ಯ, ಸುಮಾನು ಹುಡುಗಿನ ಪ್ರೀತಿಸಿ ನಂಬಿಸಿ ಮೋಸ ಮಾಡಿದಕ್ಕೆ ಆ ಹುಡುಗಿನಲ್ಲಿ ಕರ್ಕೊಂಡ್ ಬಿಡ್ತೀನಿ. ಈ ವಿಟ್ಲ ಸುಮಾನ ಹೆಂಡತಿ ತರ ನೋಡ್ಕೋಬೇಕು. ಇಲ್ಲ ಅಂದ್ರೆ 10 ಲಕ್ಷ ರೂಪಾಯಿ ಬದಲಿಗೆ 10 ಕೋಟಿ ರೂಪಾಯಿ ವಸೂಲು ಮಾಡ್ಬೇಕಾಗ್ತದೆ. ಅಭಿ ಸುಮ್ಮ ಬಂದು ನಮ್ಮ ಮನೇಲಿ ಸೆಟ್ಲ್ ಆಗ್ಬಿಟ್ಲಲ್ಲ, ಈಗ ಏನ್ ಮಾಡ್ತೀರಾ? ಏನು ಮಾಡೋದು, ಎಲ್ಲ ನಿಮ್ಮ ಶಿಷ್ಯಂದ್ರ ಮಾಡ್ಕೊಂಡ್ರೆ ಎಡಬಟ್ಟು ಸುಮ್ಮನೆ ಅನುಭವಿಸಿ ಅಷ್ಟೇ. ಪಾಂಡ್ರಂಗ ವಿಟ್ಲ ನನ್ನ ಹತ್ರ ಸತ್ಯ ಹೇಳಿದಾನ್ ಕಣ. ನನಗೆ ಸತ್ಯ ಹೇಳೋದಕ್ಕೂ ಬಿಡಲ್ವಲ್ಲ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳ ನೀನು. ಆ ಸಿಬೋಡಿ ಆಫೀಸರು ಅದು ಏನು ಅಂತ ದಾಖಲೆ ಸಮೇತ ಹೇಳಿದಾನೆ. ಇನ್ನು ನೀವಿಬ್ರು ಸತ್ಯ ಹೇಳೋದಲ್ಲಿ. ಅಣ್ಣಯ್ಯ, ನಮ್ಮ ಯಜಮಾನ್ರು ಹೀಗ್ ಮಾಡ್ತಾರೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನಿಮ್ಮ ಅತ್ತಿಗೆಮ್ಮನು ಈ ತರ ಮಾಡ್ತಾಳೆ ಅಂತ ನನಗೂ ಗೊತ್ತಿರ್ಲಿಲ್ಲಮ್ಮ. ಪಾಲಿಗೆ ಬಂದು ಪಂಚಾಮೃತ ಸುಮ್ಮನೆ ಅನುಭವಿಸು. ದಿಕ್ಕೆಟ್ ಬಂದಿದ್ದೀನಿ, ನೀವೇ ನನ್ಗೊಂದು ದಾರಿ ಮಾಡ್ಬೇಕು. ಮಾಡೋಣ ಮಾಡೋಣ. ಸುಮಾ, ನಿಜವಾಗ್ಲೂ ನಮ್ಮ ಮಳಿಯಂದಿರು ನಿನಗೆ ಮೋಸ ಮಾಡಿದ್ಲಾ? ಇಲ್ಲ ಅಂದ್ರೆ ನಾನು ಯಾಕೆ ಇಲ್ಲಿಗೆ ಬರ್ತಿದ್ದೆ? ಸರಿ ಸರಿ, ಉಪ್ಪಿಟ್ಟು ತಿನ್ನಿ, ಆಮೇಲೆ ಮಾತಾಡೋಣ. ಅಭಿ, ಈ ಸುಮಾ ನಮ್ಮನೆಲ್ಲೇ ಇದ್ರೆ ಪಾಪ ಪಲ್ಲು ಲೈಫು ಬರ್ಬಾದಾಗ್ಬಿಡುತ್ತೆ. ಹೇಗಾದ್ರೂ ಮಾಡಿ ಆ ಸುಮ್ಮನ ಮನೆಯಿಂದ ಆಚೆ ಓಡಿಸ್ರಿ. ನೋಡೋ ಎಷ್ಟು ತಪ್ಪನ ಕೈಗೆ ಕೊಡ್ತೇನೆ. ನಾನು ಅವಳನ್ನು ಓಡಿಸೋದಕ್ಕೆ ಅಂತ ಪ್ರಯತ್ನ ಪಟ್ರೆ ಆ ಸಿಬೋಡಿ ಆಫೀಸರ್ ನನ್ನನ್ನು ಒಳಗಡೆ ಕಳಿಸ್ಬಿಡ್ತಾನೆ ಅಷ್ಟೇ. ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟು ಅವಳಾಗೋಳೆ ಮನೆ ಬಿಟ್ಟು ಹೋಗೋ ತರ ಮಾಡಿದ್ರೆ ನೀವೇನ್ ಬೇಕಾದ್ರೂ ಮಾಡ್ಕೊಂಡು ಹಾಳಾಗೋಗಿ, ಆದ್ರೆ ನನ್ನ ಬುಡಕ್ ಮಾತ್ರ ತರಬೇಡಿ. ಆದ್ರೆ ಒಂದಂತೂ ಸತ್ಯ ಕಂಡ್ರ, ಅವಳು ಈ ಮನೇಲಿ ಇದ್ರೆ ನಿಮ್ಮೆಲ್ಲರಿಗೂ ಕಾದಿದೆ. ಹೀಗ್ ಮಾಡಿದ್ರೆ ಹೇಗೆ? ಓಕೆನಾ? ಸರಿ, ಹಾಗೆ ಮಾಡೋಣ. ಸುಮಾ ಬಾರೆ. ಏನು ಯಾರೇ ನೀನು? ವಿಟ್ಲನೆ ಅವನೇ ನಾನು ಯಾರು ಅಂತ ಹೇಳ್ತಾನೆ. ಅಂದ್ರೆ ನೀನು ಈ ಮನೆ ಅಳಿಯನ ಹೆಂಡತಿ, ಉರುಫ್ ಈ ಮನೆ ಸೊಸೆ. ಕಣಿ ಕೇಳಿ. ನಮ್ಮನೇಲಿ ಸೊಸೆ ಅಂದ್ರೆ ಎಲ್ಲ ಕೆಲಸ ಮಾಡಿ ಅಭ್ಯಾಸ. ಹಾಗಾಗಿ ನೀನು ನಾವ್ ಹೇಳಿದ ಕೆಲಸ ಮಾಡ್ಬೇಕು. ಅಡಿಗೆ ಮನೆ ಕ್ಲೀನ್ ಮಾಡ್ಬೇಕು, ಮುಸ್ರೆ ಪಾತ್ರೆ ತಿಕ್ಕಿ ತೊಳಿಬೇಕು, ನೆಲನ ಗುಡ್ಸಿ ಒರ್ಸ್ಬೇಕು. ಈಗಿನ ಹೊಸದಾಗಿ ಬಂದಿದ್ದೀನಿ, ಅಷ್ಟು ಬೇಗ ಇದನ್ನೆಲ್ಲ ನಾನು ಒಬ್ಳೆ ಮಾಡ್ಬೇಕಾ? ಈ ಮನೆ ಸೊಸೆ ನೀನ್ ತಾನೆ, ನೀನಲ್ದೆ ಇನ್ಯಾರು ಮಾಡ್ತಾರೆ? ಒಂದ್ ನಿಮಿಷ ಇರು, ಮನೆ ಯಜಮಾನ್ರ ಕೈಲೇ ಹೇಳಿಸ್ತೀನಿ. ಹಬಿಡಿಯರ್ ಕಮ್ ಹಿಯರ್. ವಾಟ್ ಮೀಡಿಯಾ ತಾವು ನನ್ನನ್ನ ಏನೋ ಕರೆದಂಗಿತ್ತಲ್ವಾ? ನೋಡಿ ಅಭಿಗಳು, ನಾವ್ ಹೇಳಿದ ಕೆಲಸ ಮಾಡಲ್ಲ ಅಂತ ರಾಂಗ್ ಮಾಡ್ತಿದ್ದಾಳೆ. ನೀವೇ ಚೆನ್ನಾಗಿ ಬುದ್ಧಿ ಹೇಳಿ. ಯಾಕ್ರಿ ಸುಮಾ, ಯಾಕ್ರಿ ಸುಮ್ನೆ ಅವ್ರ ಜೊತೆ ಎಲ್ಲ ಗಲಾಟೆ ಮಾಡ್ಕೋತೀರಾ? ಅವ್ರು ಹೇಳ್ದಾಗೆ ಮನೆ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿ ಇದ್ದು ಬಿಡ್ರಿ. ಅದು ಹಾಗಲ್ಲ. ಹೊಸ ಸರ್ಕಾರ ಬಂದಾಗ ವಿರೋಧ ಪಕ್ಷದವರು ಹನಿಮೂನ್ ಪೀರಿಯಡ್ ಅಂತ 6 ತಿಂಗಳು ಟೈಮ್ ಕೊಡ್ತಾರೆ. ಅಟ್ಲೀಸ್ಟ್ ನೀವು ನನಗೆ ಅಂತ ಒಂದ್ ಮಗು ಆಗೋವರೆಗೂ ಟೈಮ್ ಕೊಡ್ಬಾರ್ದಾ? ಅದು ನೋಡ್ರಿ ಸುಮ್ಮಾ, ಈ ಮನೆಗೂ ಮತ್ತು ಮಕ್ಕಳಿಗೂ ಆಗ್ಬರಲ್ಲ. ಹಾಗಾಗಿ ನೀವು ಈ ತರದ ಕನಸುಗಳನ್ನೆಲ್ಲ ದಯವಿಟ್ಟು ಕಾಣೋದಕ್ಕೆ ಹೋಗ್ಬೇಡಿ. ಅವ್ರು ಹೇಳ್ದಾಗೆ ಮನೆ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿರಿ. ಯಾಕೆ ಆಗ್ಬರಲ್ಲ? ಇಲ್ಲಿ ಮಕ್ಕಳು ಆಗೋರ್ಗೆ ಆಗೋದಕ್ಕೆ ಬಿಡ್ತಾ ಇಲ್ಲ, ಇನ್ನು ನಿಮಗೆ ಆಗೋದಕ್ಕೆ ಬಿಟ್ಬಿಡ್ತಾರ? ಅರೇ, ಅದು ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದೀನಿ, ವಿಚಾರಿಸ್ಕೊಳ್ಳಿ. ಡೋಂಟ್ ವರಿ ಅಭಿ, ನೀವು ಇಷ್ಟ ಹೇಳಿದ್ರಲ್ಲ, ಚೆನ್ನಾಗಿ ವಿಚಾರಿಸ್ಕೊತೀನಿ. ಪಲ್ಲು, ಈಗೇನು ನಾವ್ ಹೇಳಿದ ಕೆಲಸ ಮಾಡ್ತೀಯೋ ಇಲ್ವೋ? ಮಾಡಕ್ ಆಗಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀವಾ? ಪಲ್ಲು ಚಾರ್ಜ್. ಏಯ್ ಜಾಜಿ, ಬಾರೆ ಇಲ್ಲಿ. ಮೈ ಗಾಡ್, ನನ್ನನ್ನೇ ಜಾಜಿ ಅಂತ ಏಕೋಜದಲ್ಲಿ ಕರೀತದಳಲ್ಲ, ಅವಳಿಗೆ ಎಷ್ಟು ಕೊಬ್ಬಿರ್ಬೇಕು. ಈಗ ನೋಡು ಆ ಕೊಬ್ಬನ ಹೇಗೆ ಇಳಿಸ್ತೀನಿ ಅಂತ. ಏನೇ ಒನ್ಕೆ ಓಬೋ ಒಂಥರ ಪೋಸ್ಟ್ ಕೊಡ್ತಾ ಇದ್ಯಾ? ನಿನ್ನ ನೀನು ಚಾಟಿ ಚಿನ್ನಮ್ಮ ಅನ್ಕೊಂಡಿದ್ಯಾ? ಈ ಮನೆ ಸೊಸೆಗೆ ಈ ಮನೆಯವ್ರ ಮೇಲೆ ಅಧಿಕಾರ ಇದೆಯೋ ಇಲ್ವೋ? ಇಲ್ದೇ ಏನು? ಆ ಅಧಿಕಾರ ಏನು ಅನ್ನೋದನ್ನ ಈಗ ತೋರಿಸ್ತೀನಿ. ನೀವ್ ನನಗ್ ಹೇಳಿದ ಕೆಲ್ಸನ ಈಗ ನನ್ನ ಕಣ್ಣು ಮುಂದೆ ನೀವೇ ಮಾಡ್ಬೇಕು. ಮಾಡ್ಲಿಲ್ಲ ಅಂದ್ರೆ ಇನ್ನೊಂದೆರಡು ಬಾರಿಸ್ತೀನಿ. ಇಲ್ಲ ಮಾಡ್ತೀವಿ. ಹಬಿ ಹಬಿ, ಏನ್ರಿ ಇದು ಎಲ್ಲ ಸೀನೆ ಉಲ್ಟುಲ್ಟಾ ಆಗ್ಬಿಟ್ಟಿದೆ. ಅಭಿ, ಅವಳು ಹೇಳಿದ ಕೆಲಸ ಮಾಡ್ಲಿಲ್ಲ ಅಂದ್ರೆ ಚಾವಟಿಲ್ಲೇ ಬಿಡ್ತಾಳಂತೆ. ಅದು ಹಿಡಿದ ಕೆಲಸನ ಅರ್ಧದಲ್ಲಿ ಬಿಡಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ. ನೀವು ಈ ಕೆಲಸನ ಮುಂದುವರಿಸ್ತಾ ಇರಿ. ಮೆಜೆಸ್ಟಿಕಲ್ ಕೆಲಸ ಇತ್ತು, ಮರ್ತೇ ಬಿಟ್ನಲ್ಲಪ್ಪ. ನಿಂತ್ಕೊಳ. ನೀನು ನನ್ ಗಂಡ, ನನ್ ತಂಟೆಗೆ ಯಾರು ಬರಬಾರ್ದು ಅಂತ ಅವ್ರಿಗೆಲ್ಲ ಹೇಳೋ. ಜಾಜಕ್ಕೆ ಏನಮ್ಮ ಪಲ್ಲು, ಸುಮ್ಮ ಹೇಳ್ದಂಗೆ ಕೇಳ್ಕೊಂಡಿಟ್ಬಿಟ್ರಮ್ಮ. ಹಲೋ ಪಾಂಡ್ರಂಗ, ಹೌ ಆರ್ ಯು? ಸಿಒಡಿ ಆಫೀಸರು ಸುಮಾ ಅವ್ರನ್ನ ಕರ್ಕೊಂಡ್ಬಂದು ಬಿಟ್ಟು ಹೋದ್ರಲ್ಲ, ಮತ್ತೆ ಯಾತಕ್ಕೆ ಬರೋದಕ್ಕೆ ಹೋದ್ರಿ? ಬಿಟ್ಟು ಹೋದ್ರೆ ಆಗತ್ತಾ? ಅವರು ಕ್ಷೇಮ ಸಮಾಚಾರ ಹೇಗೆಲ್ಲ ವಿಚಾರಿಸ್ಬೇಕಲ್ಲ. ಎದುರ್ಸ್ಕೊಂಡು ಬೆದರ್ಸ್ಕೊಂಡು ಎಲ್ಲರಿಂದ ಕೆಲಸ ತೆಗೆಸ್ಕೊಂಡು ಚೆನ್ನಾಗಿದ್ದಾರೆ. ಹೌದಾ? ನಾನು ಸ್ವಲ್ಪ ಅವ್ರ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ನೀವು ಹೋಗಿ ಅವ್ರನ್ನ ಕಳಿಸಿ. ನಾನು? ಹೌದು, ನೀವೇ.
ಏನ್ ನಿಂತ್ಕೊಂಡಿದ್ರಲ್ಲ, ಬನ್ನಿ ಕೂತ್ಕೊಳ್ಳಿ, ಕಲಿಸ್ತೀನಿ. ರೀ ಸುಮಾ ಬನ್ರಿ. ಏನು? ಅದು COD ಆಫೀಸರು ನಿಮ್ಮನ್ನ ಕರೀತಾ ಇದ್ದಾರೆ, ಹೋಗ್ಬೇಕಂತೆ. ಸರಿ ಹೇಳಿ ಸರ್. ನಿನ್ನ ನೋಡ್ತಾ ಇದ್ರೆ ಈ ಮನೆಯವರೆಲ್ಲ ನಿನ್ನ ವಿರುದ್ಧ ತಿರುಗಿ ಬಿದ್ದ ಹಾಗಿದೆ. ನಿನ್ನ ಹೆದರ್ಬೇಕಾಗಿಲ್ಲ. ನ್ಯಾಯ, ನೀತಿ, ಧರ್ಮ, ಕಾನೂನು ಎಲ್ಲ ನಿನ್ ಪರವಾಗಿದೆ. ನಿನಗೆ ಯಾರಾದ್ರೂ ತೊಂದರೆ ಕೊಟ್ರೆ ಹೇಳು, ಅವ್ರನ್ನ ಹಳ್ಳ ತೆಗೆದು ಹೂತಾಕ್ಬಿಡ್ತೀನಿ. ಈ ಮನೆಯವರು ಒಬ್ಬರೇ ಒಬ್ರು ನಿನಗೆ ಹೆದರ್ಸಿದ್ರೆ ನನಗೆ ಒಂದೇ ಒಂದು ಫೋನ್ ಕಾಲ್ ಹಾಕು, ಈ ಮನೆಯವರೆಲ್ಲ ಎತ್ತಾಕೊಂಡು ಹೋಗಿ ಸ್ಟೇಷನ್ ಅಲ್ಲಿ ರುಬ್ಬಿ ಬಿಡ್ತೇನೆ. ಮಿಸ್ಟರ್ ಪಾಂಡುರಂಗ ಬನ್ನಿ ಇಲ್ಲಿ. ನೋಡಿ ಪಾಂಡುರಂಗ ಅವರೇ, ನಾನು ಡ್ಯೂಟಿ ಬಿಟ್ಟು ಬಂದಿದ್ದೀನಿ. ಇಲ್ಲಿ ಏನೇ ನಡೀತಾ ಇದೆ ಎಲ್ಲ ರಿಪೋರ್ಟ್ ಕೊಡ್ಬೇಕಾಗತ್ತೆ. ಒಂದು 10-15 ಸಾವಿರ ರೂಪಾಯಿ ತಳಿ. ಸರ್ ನೀವು ಕೇಳಿದಷ್ಟೆಲ್ಲ ಇಲ್ಲ, 1,000 ರೂಪಾಯಿದ ಈ ಕಡೆ ಸರ್. ಏನ್ರಿ 1,000 ರೂಪಾಯಿ ಕೊಡ್ತಾ ಇದ್ದೀರಾ? ಇದನ್ನ ಕಡ್ಲೆ ಪುರಿ ತಿನ್ಬೇಕಾ? ನಾನು ಕೇಳಿದ ಎಷ್ಟು, ನೀವು ಕೊಡ್ತಾ ಇರೋದಷ್ಟು? ಸರ್ ಇರಿ ಸರ್, ಚೆಕ್ ಸರ್ ಇರೋದೇ ಎಷ್ಟು ಸರ್, ಇಷ್ಟ್ರ ಮೇಲೆ ಇನ್ನೂ ಬೇಕು ಅಂದ್ರೆ ನಾನು ಪ್ಯಾಂಟ್ ಪಿಚ್ ಕೊಡ್ಬೇಕಾಗತ್ತೆ. ನೋಡಿ, ಇದೊಂದು ಹುಡುಗಿ ಮೇಲೆ ನಡೆದಿರೋ ದೌರ್ಜನ್ಯ. ನಾನೇನಾದ್ರೂ ಈ ಕೇಸ್ನ ಫೈಲ್ ಮಾಡಿದ್ರೆ ಇಡೀ ಮನೆನ ಜೈಲಿಗೆ ಶಿಫ್ಟ್ ಆಗ್ಬೇಕಾಗತ್ತೆ. ಅದು ಸುಮಾ ಅವ್ರೆ, ಹೇಳಿ. ನೀವು ನೋಡೋದಕ್ಕೆ ಸುಂದರವಾಗಿದ್ರಿ ಕಣ್ರಿ. ಥ್ಯಾಂಕ್ ಯು. ಆದ್ರೆ ಏನ್ ಮಾಡೋದು, ನನ್ ಬಾಳು. ನೀವು ಎಸ್ ಅನ್ನೋದಾದ್ರೆ ನಿಮಗೆ ನಾನ್ ಬಾಳ್ ಕೊಡ್ತೀನಿ ಕಣ್ರಿ. ಏನ್ ಹೇಳ್ತಾ ಇದೀರ ನೀವು? ಅಲ್ಲ, ಇರೋ ಸತ್ಯ ಹೇಳ್ತಾ ಇದ್ದೀನಿ. ಅದು ನೋಡಿ, ನಿಮ್ಮನ್ನೇನು ಪ್ರೀತಿ ಮಾಡ್ತಾ ಇದೆಯಲ್ಲ ವಿಠಲ, ಅವನ ಹತ್ರ ಏನೂ ಇಲ್ಲ ಕಣ್ರಿ. ಅವನು ಎಷ್ಟೇ ಆಗ್ಲಿ ಈ ಮನೆಗೆ ಹೊರಗಿನಿಂದ ಬಂದವನು. ಅವನಿಗೆ ಒಂದು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸಂಪಾದನೆ ಅಂದ್ರೆ ಏನು ಅಂತ ಮೊದಲೇ ಗೊತ್ತಿಲ್ಲ. ನೀವು ಅವನು ನಂಬ್ಕೊಂಡು ಅವನಿಂದನೇ ಹೋದ್ರೆ ಒಂದಲ್ಲ ಒಂದ್ ದಿವಸ ಮಸಾಲ ದೋಸೆಗೆ 200 ರೂಪಾಯಿ ಕೊಡಿ ಅಂತ ಕಂಡವ್ರ ಮುಂದೆ ಕೈ ಚಾಚೋದು ಪರಿಸ್ಥಿತಿ ಬಂದ್ಬಿಡುತ್ತೆ. ನಾನು ಹಾಗಲ್ಲ. ನಾವು ಹೇಳಿ ಕೇಳಿ ಪಾಳೆಗಾರ ವಂಶಸ್ಥರು, ಇಡೀ ಆಸ್ತಿಗೆಲ್ಲ ನಾನೇ ವಾರಿಸ್ತಾರ. ನನ್ನ ಹತ್ರ ಎಷ್ಟು ಆಸ್ತಿ ಇದೆ ಅಂತ ಲೆಕ್ಕ ಹಾಕೋದಕ್ಕೆ ಇವತ್ತಿನ ತನಕ ನನ್ನ ಕೈಲೇ ಸಾಧ್ಯ ಆಗಿಲ್ಲ. ಅದು ಅಲ್ಲದೆ ನಮ್ಮ ವಂಶದಲ್ಲಿ 5 ಜನರನ್ನ ಕಟ್ಕೊಳ್ಳೋ ಅವಕಾಶ ಇದೆ. ಅಲ್ಲ, ನೀವು ಎಸ್ ಅನ್ನುವುದಾದರೆ ನಾನು ಈಗಿರೋ ಹೆಂಡ್ತಿನ ಬಿಟ್ಟಾಕ್ತೀನಿ. ನಿಮ್ಮನ್ನೇ ಹೆಂಡ್ತಿ ತರ ಮಾಡ್ಕೊಂಡು ಇಡೀ ನನ್ನ ಆಸ್ತಿಗೆ ನಿಮ್ಮನ್ನ ರಾಣಿ ಮಾಡ್ಬಿಡ್ತೀನಿ. ಏನಂತೀರಾ? ನೀವಿಷ್ಟೆಲ್ಲ ಹೇಳ್ತಿದ್ದೀರಾ ಅಂದ್ಮೇಲೆ ನೋ ಅನ್ನಕ್ಕಾಗುತ್ತಾ? ಎಸ್ ಅಂತೀನಿ. ಹಾಗಿದ್ರೆ ಬಿಟ್ಲಾ? ಬೇಡ. ನಾನು ಬೇಕು. ಹಾಗಿದ್ರೆ ಸುಮಾ ಅವರೇ ಒಂದು ಕೆಲಸ ಮಾಡೋಣ. ಇವತ್ತಿನಿಂದನೇ ನಾವು ನೀವು 1 ತಿಂಗಳ ಮಟ್ಟಿಗೆ ಪ್ರೇಮಿಗಳ ತರ ಇದ್ದು ಬಿಡೋಣ. ಆ ಥರ ಇದ್ದಾಗ ಏನಾಗುತ್ತೆ ಅಂದ್ರೆ ನಮ್ಮಿಬ್ಬರ ಮನ್ಸು ಬೇರೆ ಇರುತ್ತೆ. ಒಂದು ಸಲ ಈ ಮನ್ಸು ಅನ್ನೋದು ಬೆರ್ತು ಬಿಡ್ತು ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಅದೇನೆ. ಈಗ ನಾನು ಏನ್ ಮಾಡ್ಬೇಕು ಅಂತೀರಾ? ಎಂತ ಪ್ರಶ್ನೆಗೆ. ಈಗ ನೀವು ನ್ಯೂಸ್ ಪೇಪರ್ನ ಕೆಳಗಡೆ ಹಾಕ್ಬಿಡಿ, ನನ್ನ ಕೈ ಹಿಡ್ಕೊಳ್ಳಿ. ಹಾತ್ ಪಕಡ್ಕೋ ಮಾಲ್ಕೋ ಜಾಕೋ ಬುಲ್ಬುಲ್ ಸಿನಿಮಾ ದೇಖ್ಲೆ ಕಾಯಂಗೆ. ರಾಮ, ಅವಳು ಪ್ರೀತಿ ಮಾಡ್ತಾ ಇದ್ದದ್ದು ಅಳಿಯಂದಿರನ್ನ, ಮದುವೆ ಆಗೋಕೆ ಒಪ್ಕೊಂಡಿದ್ದು ನನ್ನ ಮಗನ್ನ. ಜಾಜಿಯವ್ರೆ ಸ್ವಲ್ಪ ಬನ್ನಿ ಇಲ್ಲಿ. ಸುಮ್ಮ ಮನೆ ಬಿಟ್ಟು ಹೋಗ್ತಾಳಂತ. ಅವಳೆಲ್ಲಿ ಮನೆ ಬಿಟ್ಟು ಹೋಗ್ತಾಳೆ? ನಿಮ್ನ ಮನೆ ಬಿಟ್ಟು ಕಳಿಸ್ತಾಳೆ. ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್? ಅವ್ರಿಗೂ ಪಾಂಡ್ರಂಗನ್ ಮಧ್ಯೆ ಕುಚಿಕು ಆಗ್ಬಿಟ್ಟಿದೆ. ಅವ್ರಿಗೂ ಮಾಲ್ಗೆ ಸಿನಿಮಾ ನೋಡಕ್ ಹೋಗಿದ್ದಾರೆ. ಏನ್ ನಡೀತಾ ಇದೆ ಈ ಮನೆಯಲ್ಲಿ? ಸುಮಾ, ಈ ಮನೆ ಸೊಸೆಯಾಗೋ ದಿನಗಳು ಹತ್ರ ಬರ್ತಾ ಇದೆ. ಅಂದ್ರೆ ಸುಮ್ಮನ ಈ ಮನೆ ಸೊಸೆಯಾಗಿ ಮಾಡ್ಕೊಳ್ತಿದ್ದೀರಾ? ಹೌದು, ಅದೇ ಉದ್ದೇಶದಿಂದ ಅಲ್ವೇ ನೀವು ಅವಳನ್ನ ಈ ಮನೆ ಕಲ್ಕೊಂಡು ಬಂದ್ಬಿಟ್ಟಿದ್ದು. ವಿಟ್ಲ ಹೆಂಡತಿ ಆಗಿತ್ತಾನೆ? ಅಲ್ಲ, ನನ್ನ ಮಗ ಪಾಂಡುರಂಗ ಗಂಡುಗಳಿಗೆ ಹೆಂಡತಿಯಾಗಿ. ಏನ್ ಹೇಳ್ತಾ ಇದ್ರಿ ನೀವು? ಈಗ ಅವಳೇ ಬಂತಾಳಲ್ಲ, ಕೇಳಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸಿನಿಮಾ ತುಂಬಾ ಚೆನ್ನಾಗಿತ್ತಲ್ವಾ? ಹೋಗ್ರಿ, ಸಿನಿಮಾ ಯಾರು ನೋಡಿದ್ರು? ನಾನು ಬರೀ ನಿಮ್ಮನ್ನೇ ನೋಡ್ಕೊಂಡ್ ಕೂತ್ಬಿಟ್ಟಿದ್ನಪ್ಪ. ನನಗದು ಗೊತ್ತೇ ಆಗ್ಲಿಲ್ಲ. ಅದು ನೀವು ದರ್ಶನ್ ಅವ್ರು ನೋಡೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದ್ರಿ, ನಾವು ನಿಮ್ಮನ್ನ ನೋಡೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದ್ವಲ್ವಾ, ಹಂಗಾಗಿ ನಿಮ್ಗೆ ಗಮನಕ್ಕೆ ಬಂದಿಲ್ಲ ಅನ್ಸುತ್ತೆ. COD ಆಫೀಸರ್ ನಮಸ್ಕಾರ. ನಮಸ್ಕಾರ. ಏನ್ ಬಂದಿತ್ತು? ನಾನು ಸ್ವಲ್ಪ ಸುಮಾ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ದಯವಿಟ್ಟು ಮಾತಾಡಿ ಸುಮಾ, ನಾನು ಫ್ರೆಶ್ ಆಗಿ ಬಂದ್ಬಿಡ್ತೀನಿ. ಎಲ್ಲ ಚೆನ್ನಾಗಿ ನಡೀತಿದೆ. ನಾನು ಇದೇ ಮನೇಲಿ ಇರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಮತ್ತೆ ಆ ಮನೆ? ಆ ದರಿದ್ರ ಮನೇಲಿ ಇರೋದಕ್ಕಿಂತ ಇಲ್ಲೇ ಇರೋದು ಎಷ್ಟೋ ವಾಸಿ. ಅದ್ರಲ್ಲೂ ಪಾಂಡುರಂಗ ಅವ್ರು ಎಷ್ಟು ಚೆನ್ನಾಗಿ ಜೋಕ್ ಮಾಡ್ತಾರೆ ಗೊತ್ತಾ? ಅವ್ರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಪಾಂಡುರಂಗಗೆ ಈಗಾಗಲೇ ಮದುವೆ ಆಗಿದೆ. ಆಗಿದ್ರೇನಂತೆ, ಅವ್ರ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ನನ್ನನ್ನು ಮದ್ವೆ ಆಗ್ತಾರೆ. ಸುಮಾ, ನಾನು ಫ್ರೆಶ್ ಆಗೋಣ ಅಂತ ಹೋಗ್ತಾ ಇದ್ದೆ, ಅಷ್ಟರೊಳಗಡೆ ನನ್ನ ಸ್ನೇಹಿತ ಫೋನ್. ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಇಟ್ಕೊಂಡಿದ್ದೀನಿ, ದಂಪತಿ ಸಮೇತ ಬರಬೇಕು, ಇಲ್ಲಾಂದ್ರೆ ಮನೆಗೆ ಬಂದು ಎತ್ತಾಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹೇಗೋ ಅವಳನ್ನ ಬಿಟ್ಟಾಗ್ತಾ ಇದ್ದೀನಿ. ನೀನು ನನಗೆ ಹೊಸ ಹೆಂಡತಿಯಾಗಿ ಬರ್ತಾ ಇದೀಯಾ, ನೀನೇ ನನ್ನ ಜೊತೆ ಬಂದ್ಬಿಡು, ಪಾರ್ಟಿಲಿರೋ ಎಲ್ರಿಗೂ ಪರಿಚಯ ಮಾಡ್ಕೊಟ್ಬಿಡ್ತೀನಿ. ಇದೇ ಡ್ರೆಸ್ ಅಲ್ಲ? ಅಲ್ಲಿ ಬಂದಿರೋ ಎಷ್ಟೋ ಜನಕ್ಕೆ ಡ್ರೆಸ್ಸೇ ಇರಲ್ಲ, ಇದು ಎಷ್ಟೋ ವಾಸಿ. ಹಿಡ್ಕೊ ಕೈ ಹೇಳ್ತೀನಿ. ಎಕ್ಸ್ಕ್ಯೂಸ್ ಮೀ. COD ಸರ್, ನೀವು ಸುಮಾ ಅವ್ರನ್ನ ಕರ್ಕೊಂಡ್ ಬಂದಿದ್ದು ವಿಟ್ಲನ್ ಹೆಂಡತಿಯಾಗಿ.
ಇಲ್ಲಿ ನೋಡಿದ್ರೆ ಪಾಂಡುರಂಗನೇ ಅವ್ರನ್ನ ಪಟಾಯಿಸ್ಬಿಟ್ಟಿದ್ದಾನೆ. ಇದನ್ನೆಲ್ಲ ನೋಡ್ಕೊಂಡು ನೀವು ಸುಮ್ಮನೆ ಇದೀರಲ್ಲ. ಆ ವಿಷಯ ಎಲ್ಲ ಇರ್ಲಿ, ಪಾಂಡುರಂಗ ಹೇಗೆ? ಮಹಾನ್ ರಸಿಕ ಸಾರ್. ಹುಡುಗಿ ಮೇಲೆ ಕಣ್ಣು ಹಾಕಿದ್ರೆ ಮದುವೆ ಆಗೋವರೆಗೂ ಬಿಡೋದೇ ಇಲ್ಲ. ನೀವು ಹೀಗೆ ಮಾಡ್ತಾ ಇದ್ರೆ ಅವರಿಬ್ರು ಮದುವೆ ಮಾಡ್ಕೊಂಡೆ ವಾಪಸ್ ಬರೋದು. ಈ ಮನೆಯ ಸರ್ವ ಸದಸ್ಯರೆಲ್ಲರೂ ಬನ್ನಿಪ. ನಮ್ಮ ಎಡವಟ್ಟು ಅಳಿಯಂದಿರು ಮಾಡಿರ್ತಕ್ಕಂಥ ಎಡವಟ್ಟನ್ನು ಸರಿಪಡಿಸುವುದಕ್ಕೋಸ್ಕರ ನಾನು ಈ ಸುಮಾ ಎನ್ನುವ ಕನ್ಯೆಗೆ ಬಾಳ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನನಗಿದು ಇಷ್ಟ ಇಲ್ಲ, ನಂಗೂ ಇಷ್ಟ ಇಲ್ಲ. ಇಷ್ಟ ಇದ್ದವರು ಈ ಮನೆಯಲ್ಲಿ ಇರತಕ್ಕದ್ದು, ಕಷ್ಟ ಆದವರು ಈಗಿಂದೀಗಲೇ ಈ ಮನೆಯನ್ನು ಬಿಟ್ಟು ಹೋಗತಕ್ಕದ್ದು. ನಾನು 3 ಎಣಿಸ್ತೀನಿ. ಅಷ್ಟರಲ್ಲಿ ಜಾಗ ಖಾಲಿ ಮಾಡ್ಲಿಲ್ಲ ಅಂದ್ರೆ ನಾನೇ ಕತ್ತರದ ಆಚೆ ದಬ್ಬಿ ಬಿಡ್ತೀನಿ. ಅವಂದು, ಅದೆರಡು, ಸುಮ ಹೆಂಗೆ? ಸೂಪರ್. ಮಿಸ್ಟರ್ ಪಾಂಡುರಂಗ, ಓ ಸ್ಟುಡಿಯೋ ಆಫೀಸರ್ ಬನ್ರಿ. ಸುಮಾ ವಿಟ್ಲ್ ಹೆಂಡತಿ, ಅವಳು ನೀವು ಹೇಗೆ ಮದುವೆ ಸಾಧ್ಯ? ಸಂಬಂಧಗಳಿಗೆ ಬೆಲೆನೇ ಇಲ್ವಾ? ಈಗ ಸಿಬೋಡಿ ಆಫೀಸರ್ ನೀವೇ ವಿಷಯಕ್ಕೆ ಬರ್ತಾ ಇದ್ರ. ಅದು ನೋಡಿ ನಮ್ಮ ಅಳಿಯಂದ್ರು ಸುಮಾನ್ ಕುತ್ತಿಗೆಗೆ ಏನೋ ತಾಳಿನ ಕಟ್ಟಿರ್ಲಿಲ್ಲ, ಆದ್ರೂ ಹೆಂಡತಿ ಆಗಿದ್ರು. ಅದೇ ತರ ನನಗೆ ಅವ್ರು ಹೆಂಡತಿ ಆಗ್ತಾರೆ ಬಿಡ್ರಿ. ನಿಮಗೆ ಈಗಾಗಲೇ ಮದುವೆ ಆಗಿದೆ ಪಾಂಡುರಂಗ. ರೀ ಸಿಬೋಡಿ ಆಫೀಸರ್, ನಮ್ಮ ಅಳಿಯಂದ್ರಿಗೂ ಮದುವೆ ಆಗಿತ್ತು, ಆದ್ರೂ ಕೂಡ ನಾವು ಹೆಂಡತಿ ಅಂತ ಬಿಟ್ಬಿಟ್ಟು ಹೋದ್ರೆ ತಾನೆ. ಅದೇ ತರ ನಾನು ಇವ್ರಿಗೆ ಹೆಂಡತಿ ಅಂತ ಕಟ್ಕೋತೀನಿ ಬಿಡಿ. ಒಟ್ನಲ್ಲಿ ಏನೋ ಸುಮಾನಿಗೆ ಒಂದು ಬಾಳ್ ಸಿಕ್ಕರೆ ಸಾಕೋತಾನೆ. ಸುಮಾ, ಇವ್ರಿಗೆ ಅದು ಪರಿಸ್ಥಿತಿ ಏನಂತ ಸ್ವಲ್ಪ ಅರ್ಥ ಮಾಡಿಸು. ಸಂಜೆ ಯಾವ್ದಕ್ಕೂ ಬಿಡು ಮಾಡ್ಕೊ. ಗೋಲ್ಡ್ ರೇಟ್ ಬಿದ್ದೋಗಿದೆ ಅಂತೆ, ಹಂಗಂಗೆ ಬಾಚ್ಕೊಂಬಂಬ. ಸುಮಾ, ನನಗಿದೆಲ್ಲ ಇಷ್ಟ ಆಗ್ತಾ ಇಲ್ಲ. ಶರಣ್, ನಾನು ಈ ಮನೇಲಿ ಸುಖವಾಗಿದ್ದೀನಿ. ಪದೇ ಪದೇ ಬಂದು ಈ ರೀತಿ ಡಿಸ್ಟರ್ಬ್ ಮಾಡ್ಬೇಡ. ಜಸ್ಟ್ ಗೆಟ್ ಔಟ್. ಏ ಪಾಂಡುರಂಗ, ಬಾರ ಇಲ್ಲಿ. ಓ ಏನ್ರಿ ಸಿಬೋಡಿ ಆಫೀಸರ್, ಡ್ಯೂಟಿ ಮೇಲೆ ಇರೋವಾಗಲೇ ಕುಡ್ಕೊಂಡ್ ಬಂದಿದ್ರಲ್ಲ, ಏನ್ ನಿಮ್ ಜನ್ಮಕ್ಕೆ ನಾಚಿಕೆ ಅನ್ನೋದಾಗಲ್ವಾ? ಯಾವನೋ ಸಿಬಿಐ ಆಫೀಸರು ಸೋಮಾನ ಮರ್ಯಾದಿಂದ ನನ್ನ ಜೊತೆ ಕಳ್ಸಿಕೊಟ್ರೆ ಒಳ್ಳೇದು. ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅಂಗಡಿ ಕಳ್ಸ್ಕೊಡಕ್ಕಾಗತ್ತೆ? ಸುಮಾ ನನ್ನ ಹೆಂಡತಿ ಅಲ್ಲ. ಇನ್ನೇನು ನಮ್ಮ ವಿಠಲನ್ನ ಹೆಂಡ್ತಿನ? ಅಲ್ಲ. ಹಾಗಿದ್ರೆ ಸುಮಾ ಯಾರು ಹೆಂಡ್ತಿ? ಸುಮಾ ನನ್ನ ಹೆಂಡತಿ. ನಿಜಾನೇನ್ರಿ? ನೀವು ಇವ್ರ ಹೆಂಡ್ತಿನ? ಹೌದು ಪಾಂಡುರಂಗ ಅವ್ರೆ, ಆದ್ರೆ ಇಂತ ಕುಡ್ಕೊಂಡ್ ಜೊತೆ ಬಾಳೋದಕ್ಕಿಂತ ನಿಮ್ ಮನೇಲಿ ಕಸ ಗುಡ್ಸ್ಕೊಂಡಿರೋದು ಎಷ್ಟೋ ವಾಸಿ. ಎಂತ ಮಾತು ಹೇಳ್ದವ? ಯಾಕೋ ಇಂತ ಕೆಲಸ ಮಾಡ್ದೆ? ಪಾಂಡುರಂಗ ಅವ್ರೆ, ನನ್ನ ಕೆಲಸ ಕಾರ್ಯ ಏನೂ ಇಲ್ಲ, ಕುಡಿಯಕ್ ಕಾಸು ಇರ್ಲಿಲ್ಲ. ಅದಕ್ಕೆ ನನ್ನ ಹೆಂಡತಿ ಕಡೆಯಿಂದ ಈ ತರದ ಕೆಲಸ ಮಾಡಿಸ್ಬಿಟ್ಟೆ. ಅದು ನನ್ನ ಹೆಂಡತಿ ಕಳ್ಕೊಳ್ಳೋ ಮಟ್ಟಕ್ಕೆ ಹೋಗುತ್ತಂತ ನನಗೆ ಗೊತ್ತಿರ್ಲಿಲ್ಲ. ಲೋ, ಹೆಂಡ್ತಿನ ಕಂಡವ್ರ ಮನೇಲಿ ಬಿಟ್ಬಿಟ್ಟು ಗಂಡನಾದವ್ನು ಕುಡ್ಕೊಂಡ್ ಕೂತ್ಬಿಟ್ರೆ ಗಂಡ ಹೆಂಡತಿ ಸಂಬಂಧಕ್ಕೆ ಬೆಲೆ 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 ಎಲ್ಲೋ ಇದೆ. ಪಾಂಡುರಂಗ ಅವ್ರೆ, ನನ್ ತಪ್ಪಾಯ್ತು, ಕ್ಷಮಿಸ್ಬಿಡಿ. ಇನ್ನೊಂದ್ಸರಿ ಈ ತರದ ಕೆಲಸ ಮಾಡಲ್ಲ. ನನ್ನ ಹೆಂಡತಿ ನನ್ನ ಜೊತೆ ಕಳಿಸ್ಬಿಡಿ. ಇದ್ದೇ ಕಡೆ ಕಣ. ಇನ್ನೊಂದು ಸಲ ಹೆಂಡ್ತಿನ ಕಂಡವ್ರ ಮನೇಲಿ ಬಿಟ್ಟು ಇಲ್ಲದೆಲ್ಲ ಸಂಬಂಧ ಕಟ್ಟಿ ನೀನ್ ಸಿಬೋಡಿ ಆಫೀಸರ್ ಅಂತ ಸುಳ್ಳು ಹೇಳಿ ದೀಪಾವಳಿ ಗನ್ ತೋರಿಸಿ ಎದುರಿಸಿದ್ದೆ ಆದ್ರೆ ನೆಟ್ಟಗೆ ಪೊಲೀಸ್ನವ್ರ ಹತ್ರ ಕರ್ಕೊಂಡೋಗಿ ದೀಪಾವಳಿ ಹಬ್ಬ ಮಾಡಿಸ್ಬಿಡ್ತೀನಿ. ಅಭಿ, ನೀವು ಕಂಡೋರ್ ಹೆಂಡತಿನ ಮ್ಯಾರೇಜ್ ಆಗಕ್ ಹೊರಟಿದ್ರಲ್ಲ, ನಿಮ್ಗೆ ಯಾವ ರೀತಿ ದೀಪಾವಳಿನ ಆಚರಿಸ್ಬೇಕು? ಏನು ಆಡ ಮಾತಿಗೆ ಒಂದು ಅರ್ಥ ಬೇಡವೇನ್ರಿ? ಇವ್ರಿಬ್ರು ಕತೆ ನನಗೆ ಮೊದಲೇ ಗೊತ್ತಿತ್ತು. ಹೇಗಾದ್ರೂ ಮಾಡಿ ಇವ್ರಿಗೆ ಬುದ್ಧಿ ಕಲಿಸ್ಬೇಕು, ಇವ್ರ ಸಂಸಾರನ ಮತ್ತೆ ನೆಟ್ಟಗೆ ಮಾಡ್ಬೇಕು ಅಂತ ನಾನು ಇವಳನ್ನ ಮದುವೆ ಆಗ್ತೀನಿ ಅಂತ ನಾಟಕ ಮಾಡಿದೆ.